ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಮಂಡ್ಯದಲ್ಲಿ ಕಾವೇರಿ ಚಳವಳಿ ಹೋರಾಟ ನಡೆಯಿತು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನಾ ಸಭೆ ನಡೆಯಿತು. ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ಸಭೆಯನ್ನು ರೂಪು ಮಾಡಲಾಗಿತ್ತು. ಸಮಿತಿಯ ಪ್ರತಿಭಟನಾ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗಿದ್ದರು. ಹೆದ್ದಾರಿ ತಡೆಗೆ ಪೊಲೀಸರು ಅಡ್ಡಿಪಡಿಸಿದರು. ರಸ್ತೆ ತಡೆ ಮಾಡುತ್ತಿದ್ದಂಥ ಹೋರಾಟಗಾರರನ್ನು ಪೊಲೀಸರು ತೆರವು ಮಾಡಿದರು. ಬಲವಂತವಾಗಿ ಹೋರಾಟಗಾರರನ್ನು ಪೊಲೀಸರು ತೆರವುಗೊಳಿಸಿದರು. ರಸ್ತೆ ತಡೆ ಮಾಡದೆ ಶಾಂತಿಯುತವಾಗಿ ಪ್ರತಿಭಟನೆಗೆ ಅವಕಾಶ ಮಾಡಲಾಯಿತು. ಹೆದ್ದಾರಿ ತಡೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಪ್ರತಿಭಟನಾ ನಿರತರಿಗೆ ಪೊಲೀಸರು ಸಲಹೆ ನೀಡಿದರು. KRSನಿಂದ ನೀರನ್ನು ತಮಿಳುನಾಡಿಗೆ ಬಿಡುವಂಥ 4 TMC ನೀರಿನಷ್ಟು ನೀರು ಹೋಗಬೇಕು ಅನ್ನೋ ತೀರ್ಮಾನ ತಗೊಂಡಂಥ ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿಯ ಆದೇಶವನ್ನು ಈ ದಿನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಕೈ ಜೋಡಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ನೀರಿಲ್ಲ, ನೀರು ಬಿಡಲ್ಲ ಅನ್ನೋ ನಿಲುವಿನಲ್ಲಿ ಏನಿದೆ ಮತ್ತು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದೆ. ಇದೇ ನಿರ್ಧಾರದಲ್ಲಿ ಕರ್ನಾಟಕ ಸರ್ಕಾರ ಇರಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ಅವರ ನಿಲುವು ಸ್ವಾಗತಾರ್ಹ ಆಗಿದ್ದರೂ ಸಹ ಮತ್ತೆ ಮಧ್ಯಾಹ್ನ ಪ್ರಾಧಿಕಾರದ ಸಭೆ ಇರುವ ಕಾರಣ ಪ್ರಾಧಿಕಾರದ ಎಲ್ಲ ಹಂತದ ಎಲ್ಲ ವರ್ಷಗಳ ನಿಲುವು ನಮ್ಮ ಅನುಭವಕ್ಕೆ ಇರೋದರಿಂದ ನಾವು ಮುನ್ನೆಚ್ಚರಿಕೆಯಾಗಿ ಕರ್ನಾಟಕದ ಅದರಲ್ಲೂ ಮಂಡ್ಯ ಜಿಲ್ಲೆಯ ರೈತ ಬಾಂಧವರು, ನೆಲ ಜಲ ಭಾಷೆಯ ರಕ್ಷಕರು ಈ ದಿನ ಈ ನದಿ ನೀರಿನ ವಿಷಯವಾಗಿ ಹೋರಾಟವನ್ನು ಮಾಡಿದ್ದೇವೆ. ಹಲವಾರು ಸಂಘಟಕರು ಬೆಂಗಳೂರಿನಿಂದ, ಮೈಸೂರಿಂದ, ಮಂಡ್ಯದಿಂದ ಎಲ್ಲ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಈ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿ ನೀರು ನಿಯಂತ್ರಣಾ ಸಮಿತಿಯ ಆದೇಶ ಹಿಂದಕ್ಕೆ ಹೋಗಬೇಕು. ಪ್ರಾಧಿಕಾರ ಈ ದಿನ ತಗೊಳ್ಳುವ ತೀರ್ಮಾನದಲ್ಲಿ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ಪಕ್ಷದಲ್ಲಿ ಸರ್ಕಾರವೇ ಆಗಲಿ ಪ್ರಾಧಿಕಾರವೇ ಆಗಲಿ ನೀರು ಬಿಡುವ ನಿರ್ಧಾರಕ್ಕೆ ಬಂದ ತಕ್ಷಣವೇ ಈ ನೆಲದಲ್ಲಿ ಹಿಂದೆಂದು ಕಂಡು ಕಾಣದ ಹೋರಾಟ ಆಗುತ್ತೆ ಎನ್ನುವ ಎಚ್ಚರಿಕೆ ಮಾತನ್ನು ಈ ದಿನ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದರು. ಕಾವೇರಿ ಹೋರಾಟ ತಮಿಳುನಾಡು CMಗೂ ತಟ್ಟಿದ್ದು, CM ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾಗೆ ಅಡ್ಡಿಪಡಿಸಲಾಯಿತು. ಜನನಾಯಕನ್ ಸಿನಿಮಾ ಪ್ರದರ್ಶನ ನಡೆಯುತ್ತಿರುವ ಗುರುಶ್ರೀ ಚಿತ್ರಮಂದಿರದ ಮುಂದೆ ಪ್ರತಿಭಟನೆ ನಡೆಯಿತು. ವಿಜಯ ಸೇನೆ ಸಂಘಟನೆ ವತಿಯಿಂದ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಲಾಯಿತು. ಗುರುಶ್ರೀ ಚಿತ್ರಮಂದಿರದ ಮುಂದೆ ನಿಂತು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಆದೇಶ ಬಂದ್ಬಿಡ್ತದೆ. ಆದೇಶ ಬಂದರೆ ಬೇರೆ ರೀತಿ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನು ಅದಾಗವರೆಗೂ ಇತ್ಯರ್ಥ ಆಗೋವರೆಗೂ ಒಂಚೂರು ರದ್ದುಗೊಳಿಸಬೇಕು ಅಂತ ಒಂದು ಮನವಿ. ಥ್ಯಾಂಕ್ ಯು.
ಏನು ಸರ್ ಪೊಲೀಸ್ನವರು ದಯಮಾಡಿ ಶೋಗೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಜನರ ಭಾವನೆ ಆ ಥರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳೀಯವಾಗಿ ರೈತರುಗಳು ಚಿತ್ರಮಂದಿರದ ವ್ಯವಸ್ಥಾಪಕರ ಜೊತೆ ಮಾತುಕತೆ ನಡೆಯಿತು. ಸಿನಿಮಾ ಪ್ರದರ್ಶನ ನಿಲ್ಲಿಸುವಂತೆ ಒತ್ತಾಯಿಸಲಾಯಿತು. ಚಿತ್ರ ಪ್ರದರ್ಶನ ಸ್ಥಗಿತಗೊಳಿಸುವಂತೆ ಮನವಿ ಮಾಡಲಾಯಿತು. ಪ್ರದರ್ಶನ ರದ್ದು ಮಾಡುವ ಭರವಸೆ ನೀಡಿದ ಚಿತ್ರಮಂದಿರದ ವ್ಯವಸ್ಥಾಪಕರು ಈ ಸಂಬಂಧ ಮಾತುಕತೆ ನಡೆಸಿದರು. ವಿಜಯ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷರಾದ ದೀಪಕ್ ನೇತೃತ್ವದಲ್ಲಿ ಮುತ್ತಿಗೆ ನಡೆಯಿತು. ಇದರ ಜೊತೆಗೆ ಸಿನಿಮಾ ಪೋಸ್ಟರನ್ನು ಕೂಡ ಹರಿದು ಹಾಕಲಾಯಿತು. ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಕಾವೇರಿ ನಮ್ಮದು ನಮ್ಮದು. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗತೊಡಗಿದ್ದು, CWRC ಆದೇಶವನ್ನು ಖಂಡಿಸಿ ಹೋರಾಟ ಮುಂದುವರೆದಿದೆ. ಮಂಡ್ಯ DC ಕಚೇರಿಗೆ ಕನ್ನಡಪರ ಹೋರಾಟಗಾರರು ಮುತ್ತಿಗೆ ಹಾಕಿ ಅಸಮಾಧಾನ ಹೊರಹಾಕಿದರು. DC ಕಚೇರಿಯ ಬಾಗಿಲ ಬಳಿ ಕುಳಿತು ಪ್ರತಿಭಟನೆ ನಡೆಯಿತು. ವಿಜಯ ಸೇನೆ ರಾಜ್ಯಾಧ್ಯಕ್ಷರಾದಂಥ ದೀಪಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. CWRC ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ರಾಜ್ಯದ ಜನರ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ನಮ್ಮ ಜನರ ಬಿಟ್ಟು ತಮಿಳುನಾಡು ಮೆಟ್ಟಿಸುವ ಕೆಲಸ ಮಾಡಬೇಡಿ. ನಮ್ಮಲ್ಲಿ ಕುಡಿಯುವ ನೀರಿಲ್ಲ, ಅವರು ಬೆಳಗ್ಗೆ ನೀರು ಕೇಳ್ತಿದ್ದಾರೆ. ತಮಿಳುನಾಡಿನ CMಗೆ ನಮ್ಮ CM ಮಣಿಬಾರದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಪಟ್ಟು ಹಿಡಿದರು. ಕರ್ನಾಟಕಕ್ಕೆ ಒಂದು ಮರಣ ಶಾಸನವನ್ನು ಕಾವೇರಿ ನೀರಾವರಿ ಸಮಿತಿಯವರು ಏನು ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಆದೇಶ ಮಾಡ್ತಾರೆ. 15 ದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ. ಇದು ನಿಜಕ್ಕೂ ಆಘಾತಕಾರಿಯಾದಂಥ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಕಾವೇರಿ ಕೊಳ್ಳದ ಭಾಗದ ಜನರಿಗೆ ಮತ್ತು ರೈತರಿಗೆ ನೀರಿಲ್ಲ. ಏನು ಈ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಿದೆ, ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ ಭಾಗದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನಮಗೆ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಕಾವೇರಿ ಕೊಳ್ಳದಲ್ಲಿ ಒಳ ಹರಿವು ಏನಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ 60% ಕಡಿಮೆ ಆಗಿದೆ. ಹಾಗಾಗಿ KRS ನದಿಯಲ್ಲಿ ಸಂಗ್ರಹ ಜಾಸ್ತಿ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ರೈತರಿಗೆ ಎರಡನೇ ಬೆಳೆ ಬೇಕು ಅಂತ ಅವರ ಮನವಿ. ನಮಗೆ ಇಲ್ಲಿ ನಾವು ಕುಡಿಯೋಕ್ಕೆ ನೀರು ಬೇಕು ಅಂತ ನಾವು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಎರಡನೇ ಬೆಳೆಗೆ ನೀರು ಬೇಕು ಅಂತ ಅವರ ಹಠ. ನಾವು ಸರ್ಕಾರಗಳಿಗೆ ಕೇಳೋದಿಷ್ಟೇ, ಯಾಕೆ ನೀವು ಕಠಿಣವಾಗಿ ಅಲ್ಲಿ ಒಂದು ನಿರ್ಧಾರವನ್ನು ನಿಮ್ಮ ಕೈಲಿ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ? ಸರ್ಕಾರದ ಪರವಾಗಿ ಹೋದಂಥ ನ್ಯಾಯವಾದಿಗಳು ಅಲ್ಲಿ ಸರಿಯಾಗಿ ಯಾಕೆ ವಾದವನ್ನು ಮಂಡಿಸ್ತಾ ಇಲ್ಲ? ಪ್ರತಿ ಬಾರಿ ಮಳೆ ಇಲ್ಲದಾಗ ಇದೇ ಸಮಸ್ಯೆ. ಭಾಗದ ರೈತರಿಗೆ ನೀರಿಲ್ಲ, ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ಏನು ತೀರ್ಪನ್ನು, ನದಿಯ ಸಮಿತಿ ತೀರ್ಪನ್ನು ಕೊಡುತ್ತೆ, ಅದು ನಮಗೆ ವಿರುದ್ಧವಾಗೇ ಕೊಡ್ತಾರೆ. ಸ್ವತಂತ್ರ ಪೂರ್ವದಿಂದ ಇದೇ ಆಗ್ತಾ ಬರ್ತಾ ಇದೆ. ಇವತ್ತು ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಯಾರು ಸರಿಪಡಿಸೋರು? 5 ವರ್ಷದಲ್ಲಿ ಅಧಿಕಾರದಲ್ಲಿ ಇರ್ತೀರಾ, ಯಾವುದೇ ಸರ್ಕಾರ ಆಗಲಿ, ಯಾಕೆ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ? ಇದನ್ನು ಒಂದು
ಒಳ್ಳೆ ರೀತಿಯಲ್ಲಿ ಯಾಕೆ ಸರಿ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ? ನಮ್ಮ ಜನಕ್ಕೆ ನೀರನ್ನು ಕೊಡೋದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದ್ರೂ ರಾತ್ರಿ ಬೇರೆಯವ್ರನ್ನ ಮೆಚ್ಚೋಕ್ಕೆ ನೀರನ್ನ ಬಿಡ್ತೀರಾ ಅಂದರೆ ಇದಕ್ಕೆ ನಿಮಗೆ ಸುಪ್ರೀಂ ಆದೇಶ, ಕಾವೇರಿ ಮಂಡಳಿ ತೀರ್ಪಿನ ಆದೇಶ ಇವೆಲ್ಲ ನಿಮಗೆ ಜ್ಞಾನೋದಯ ಆಗುತ್ತೆ, ಬೇರೆ ವಿಚಾರಗಳಿಗೆ ಆಗಲ್ಲ. ಯಾಕೆ? ದಯಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ನಕಲಿ ಅಂಕಪಟ್ಟಿ ಮತ್ತು ನಕಲಿ ಅಂಗವಿಕಲರ ಪ್ರಮಾಣಪತ್ರ ನೀಡಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಪಡೆದವರನ್ನ ಸೇವೆಯಿಂದ ವಜಾಗೊಳಿಸುವಂತೆ ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷರಾದ ನರಸಿಂಹಮೂರ್ತಿ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂಗವಿಕಲತೆ ಇಲ್ಲದಿದ್ದರೂ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಿಂದ ಪ್ರದೀಪ್, ಗಣೇಶ್, ಪ್ರಿಯಾ, ಸಿದ್ದಪ್ಪ, ಅರ್ಚನಾ ಮತ್ತು ರಘು ಅವರು ನಕಲಿ ಅಂಗವಿಕಲರ ಪ್ರಮಾಣಪತ್ರ ಪಡೆದಿದ್ದಾರೆ. ಇದನ್ನು ನೀಡಿ ನಾಗಮಂಗಲ ತಾಲೂಕಿನ ಆಡಳಿತ ಸೌಧದಲ್ಲಿ 11-12ನೇ ಸಾಲಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಪಡೆಯಲಾಗಿದೆ ಎಂದು ಹೇಳಿದರು. ಇದನ್ನು 2017ರಿಂದಲೇ ಪ್ರಶ್ನೆ ಮಾಡಲಾಗಿದ್ದು, ಅಂದಿನ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲಿಸುವಂತೆ ಮಿಮ್ಸ್ಗೆ ಸೂಚನೆ ನೀಡಿದ್ದಾರೆ. ಪರಿಶೀಲನೆ ನಡೆಸಲಾಗಿ ಇವರು ಅಂಗವಿಕಲರಲ್ಲ ಎಂಬ ಸತ್ಯ ಹೊರಬಂದಿದೆ. ಜಿಲ್ಲಾಧಿಕಾರಿಗಳು 3 ವರ್ಷಗಳ ಹಿಂದೆಯೇ ದೋಷಾರೋಪ ಸಲ್ಲಿಸಿದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿದರು. ಕಳೆದ 15 ವರ್ಷಗಳಿಂದ ಸರ್ಕಾರಕ್ಕೆ 8ರಿಂದ 10 ಕೋಟಿ ರೂಪಾಯಿ ನಷ್ಟವಾಗಿದ್ದು ವಸೂಲಿ ಮಾಡಬೇಕು. ಕೂಡಲೇ ನಕಲಿ ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ಪೊಲೀಸ್ ದೂರು ನೀಡಿ FIR ದಾಖಲು ಮಾಡಬೇಕು ಅಂತ ಹೇಳಿದರು. ಜಿಲ್ಲಾಡಳಿತ ಮತ್ತು ಸರ್ಕಾರ 15 ದಿನದೊಳಗಾಗಿ ಕ್ರಮ ವಹಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಹೇಳಿದರು. ಗೋಷ್ಠಿಯಲ್ಲಿ ಸಿದ್ದರಾಮು, ಲೋಕೇಶ್ 11-12ರಲ್ಲಿ ಒಂದು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳದು ನೇಮಕಾತಿ ಆದೇಶ ಆಗುತ್ತೆ. ಆ ಆದೇಶದಲ್ಲಿ ಒಂದು 7 ಜನ ನಕಲಿ ಅಂಗವಿಕಲರ ಪ್ರಮಾಣ ಪತ್ರವನ್ನು ಪಡೆದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ನಾಗಮಂಗಲ ತಾಲೂಕಿನ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಅದಾಗಿ ಒಂದು 2-3 ವರ್ಷ ಆಗಿರುತ್ತೆ. 17ರಲ್ಲಿ ಮತ್ತೆ ತುಂಬ ಸಾರ್ವಜನಿಕರು ಕಂಪ್ಲೇಂಟ್ ಬಂದಮೇಲೆ 17ರಲ್ಲಿ ಒಂದು ತಹಸೀಲ್ದಾರ್ ಅವರು 24/4/2017ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಸಾರ್ವಜನಿಕರಿಂದ ಕಂಪ್ಲೇಂಟ್ಗಳು ಬಂದಿದೆ, ಇಷ್ಟು ಜನರು ನಕಲಿ ಅಂಗವಿಕಲರ ಪತ್ರವನ್ನು ಕೊಟ್ಟು ಆಯ್ಕೆಯಾಗಿದ್ದಾರೆ ಅಂತೇಳಿ ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಪರಿಶೀಲನೆ ಮಾಡೋಕ್ಕೆ ಮಂಡ್ಯ ಮಿಮ್ಸ್ಗೆ ಒಂದು ಲೆಟ್ರನ್ನ ಬರೀತಾರೆ. ಇವರೆಲ್ಲರನ್ನೂ ತನಿಖೆಗೆ ಒಳಪಡಿಸಿ ಇವರು ಅಂಗವಿಕಲರ ನಿಜವಾಗಿ ಇಲ್ವಾ ಅಂತ. ಬಟ್ ಅವರು ಸ್ಪಂದಿಸ್ತಾ ಇರೋದಕ್ಕೆ ಮಿಮ್ಸ್ನ MS ಇವ್ರಿಗೆ ಬರೀತಾರೆ. ಹಾಗಾಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರು ಇವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳಿದಾಗ ತನಿಖೆ ಆಗುತ್ತೆ. ಇವರೇನು ದಾವಣಗೆರೆ ಚಟಗೇರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ನಕಲಿ ಸರ್ಟಿಫಿಕೇಟ್ ತರ್ತಾರಲ್ಲ, ಅದು ರಾಂಗ್ ಇದೆ. ಇವರು ನಕಲಿ ಅಲ್ಲ, ಇವ್ರಿಗೆ ಕಿವಿ ಚೆನ್ನಾಗಿದೆ. ಬರೀ ಇವರೆಲ್ಲರೂ ಕಿವಿ ದೋಷ ಇರೋರೆ. ಬಟ್ ಯಾವುದೇ ಥರದ್ದು ಆ ಥರದ್ದು ಕಾಣಿಸಿಲ್ಲ ಅನ್ನೋ ಕಾರಣಕ್ಕೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಾಗ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವರು ಇಲ್ಲ, ಇವ್ರ ಕಿವಿಗಳು ಚೆನ್ನಾಗಿದೆ, ಇವ್ರಿಗೆ ಯಾವುದೇ ಥರದ ಅಂಗವೈಕಲ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟಾಗಿ ಕೊಡ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾರಿದ್ರು ರಘು R, ಸಿದ್ದಪ್ಪ, ಗಣೇಶ, ಪ್ರದೀಪ್ ಕುಮಾರ್ Y, ಅರ್ಚನಾ ರೀನಾ, ಪ್ರಿಯಾ V ಇಷ್ಟು ಜನ ಫೇಕ್ ಸರ್ಟಿಫಿಕೇಟ್ ತಗೊಂಡಿರೋರು. ಆಮೇಲೆ ಅದರಲ್ಲಿ 20/9/2023ರಲ್ಲಿ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಇವ್ರಿಗೆ ಕ್ರಮ ತಗೊಳ್ಳಿ ಅಂತೇಳಿ ಆಗಿದ್ದು ಕೂಡ ಈ ಜಿಲ್ಲಾಡಳಿತನಾಗಲಿ ತಾಲೂಕು ಆಡಳಿತ ನಾಗಮಂಗಲ ಆಗಲಿ ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಇವ್ರದ್ದು ನಕಲಿ ಅಂಕಪಟ್ಟಿನೂ ಇದೆ ಅನ್ನೋದು ಗುಮಾನಿ ಇದೆ, ಅದು ತನಿಖೆ ಆಗಬೇಕು. ಅಂಗವಿಕಲರ ಪ್ರಮಾಣ ಪತ್ರ ಅಲ್ಲದೆ ಅಂಕಪಟ್ಟಿಗಳು ಕೂಡ ನಕಲಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಚಟಗೇರಿ ಜಿಲ್ಲಾಸ್ಪತ್ರೆ ದಾವಣಗೆರೆ ಇಲ್ಲಿ ಇವ್ರಿಗೆ ಈ ಪ್ರಮಾಣ ಪತ್ರ ಕೊಟ್ಟಿರೋರು ಡಾಕ್ಟರ್ ವಿಮಲ್ ರಾಜು, ಅವರು ತಜ್ಞ ವೈದ್ಯರು, ಈ ಸ್ಪೀಚ್ ಇದು ENT, ಮತ್ತು ಡಾಕ್ಟರ್ ತುಳಸಿ. ಇವರು ಆ ಅವಧಿನಲ್ಲಿ 10ರಿಂದ 15 ಸಾಲಿನವರೆಗೂ ಇವರು ಡಾಕ್ಟ್ರಾಗಿರ್ತಾರೆ. ಇವರೇ ಕೂಡ ಇದು ಬರೀ ನಾಗಮಂಗಲದಲ್ಲಿ ಕೆಲಸ ಮಾಡ್ತಾ ಇರೋದು ಒಂದು ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಇವರು ಈ ಥರದ್ದು ಸರ್ಟಿಫಿಕೇಟಾಗಿ ಕೊಟ್ಟಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಬೇಕಾಗಿರೋದು, ಯಾಕಂದರೆ ಎಲ್ಲ ಜಿಲ್ಲೆನಲ್ಲೂ ಆಯ್ಕೆ ಆಗಿದ್ದಾರೆ ಇವರು. ಸಂಪನ್ಮೂಲ ವ್ಯಕ್ತಿ ಲೋಕೇಶ್, GK ಕುಮಾರ್ ಹಾಗೂ ಪ್ರದೀಪ್ ಇದ್ದರು. ತ್ರಿವಿಧ ದಾಸೋಹದ ಮೂಲಕ ಇಡೀ ವಿಶ್ವಕ್ಕೆ ಸಮಾನತೆಯ ಸಂದೇಶ ಸಾರಿದ ಕರ್ನಾಟಕ ರತ್ನ
ನಡೆದಾಡಿದ ದೇವರು ಸಿದ್ಧಗಂಗಾ ಮಠದ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಕಾಯಕತ್ವ ಸಾರಿದ ಮಹಾನ್ ಸಂತ ಅಂತ ಲಯನ್ಸ್ ಸಂಸ್ಥೆ ಅಧ್ಯಕ್ಷ KT ಹನುಮಂತು ಹೇಳಿದರು. ಸ್ವರ್ಣಸಂದ್ರ ಬಡಾವಣೆಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಕಾಯಕವಾಗಿ ಫೌಂಡೇಶನ್, ಕಲಿಕಾ ಶಿಲ್ಪ ನವೋದಯ ಟ್ರಸ್ಟ್, ಪ್ರತಿಭಾಂಜಲಿ ಸುಗಮ ಸಂಗೀತ ಸಂಸ್ಥೆ ಆಯೋಜಿಸಿದ್ದ ನಿಜಶರಣ ಅಡಪದ ಅಪ್ಪಣ್ಣ ಸಿದ್ಧಲಿಂಗ ಮಹಾಸ್ವಾಮೀಜಿ ಜನ್ಮ ದಿನಾಚರಣೆ ಮತ್ತು ಎಸ್ ಜಾನಕಿ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾತಿ ಧರ್ಮಗಳ ಬೇಲಿಯನ್ನು ಕಿತ್ತಿಸಿದ್ದು ತಮ್ಮ 111 ವರ್ಷಗಳ ಕಾಲ ಅನ್ನ, ವಿದ್ಯೆ, ಆಸರೆಯನ್ನು ಸಮುದಾಯದ ಬಡ ಮಕ್ಕಳಿಗೆ ನೀಡಿ ಶಿಕ್ಷಣ ಕ್ರಾಂತಿಯ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡಿದ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಎಂದೆಂದಿಗೂ ಜನಮಾನಸದಲ್ಲಿ ಅಜರಾಮರ ಅಂತ ಹೇಳಿದರು. ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಸ್ವೀಕರಿಸಿದ ಸಮಾಜ ಸೇವಕ ಹೊನ್ನಾವರ ಪುಟ್ಟರಾಜ್ ಮಾತನಾಡಿ, ಇಡೀ ಮನುಕುಲವನ್ನೇ ಪರಿವರ್ತಿಸುವಂಥ ಶಕ್ತಿಯನ್ನು ಹೊಂದಿದ್ದ ಸಿದ್ಧಗಂಗಾಳ ಶ್ರೀಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸದಾ ಹಸಿರಾಗಿರುವಂತೆ ಉದ್ಯಾನವನದ ನಿರ್ವಹಣೆ ಮಾಡುತ್ತಿರುವ ಕಾಯಕವಾಗಿ ಫೌಂಡೇಶನ್ ಕಾಯಕ ಶ್ಲಾಘನೀಯ ಅಂತ ಅವರು ಹೇಳಿದರು. ದಾಸೋಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಉಷಾರಾಣಿ, ಹಸಿದು ಬಂದವರಿಗೆ ಅನ್ನ ನೀಡುವುದೇ ಧರ್ಮ ಎಂಬುದನ್ನು ಸಿದ್ಧಗಂಗಾ ಶ್ರೀಗಳು ಸಾರಿದ್ದರು ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳ ಪುತ್ಥಳಿಗೆ ಗಣ್ಯರು ವಿಶೇಷ ಪೂಜೆ ಸಲ್ಲಿಸಿ ಗುರು ನಮನ ಸಲ್ಲಿಸಿದರು. ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಕಲಾವಿದರು ಎಸ್ ಜಾನಕಿ ಅವರ 88 ಚಲನಚಿತ್ರಗಳ ಪಲ್ಲವಿಯನ್ನು ಸುಶ್ರಾವ್ಯವಾಗಿ ಆಡಿ ಜನಮನ ಸೂರೆಗೊಂಡರು. ಅಕಾಡೆಮಿ ಅಧ್ಯಕ್ಷ ಡೇವಿಡ್ ಹಾಗೂ ಕಲಾವಿದರನ್ನು ಕಾಯಕವಾಗಿ ಫೌಂಡೇಶನ್ ಅಧ್ಯಕ್ಷ ಶಿವಕುಮಾರ್ ಅಭಿನಂದಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಮಂಜುನಾಥ್, ಕೆ. ವಿದ್ಯಾ ಮಂಜುನಾಥ್, BS ಅನುಪಮಾ, ತಗಡಿ ಸಂದೇಶ್, ದೋಚಿಗೌಡ, ಕಟ್ಟೆ ಕೃಷ್ಣಸ್ವಾಮಿ, CM ದೇವಪ್ಪ, ಶಂಕರಲಿಂಗಗೌಡ, ಶಿವರುದ್ರಪ್ಪ, ಮಲ್ಲಿಕಾರ್ಜುನಯ್ಯ, AL ಬಸವೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಏನ್ ಮಾತಾಡ್ಬೇಕು ದಾಸೋಹ ನಡೀತಾ ಇದೆ, ಎರಡೇ ಮಾತಾಡ್ತು. ಜಾನಕಮ್ಮ ಅವರು ವಾಯ್ಸ್ ಆಫ್ ಮೆಲೋಡಿ ಏಕ ವ್ಯಕ್ತಿ ಗಾಯನದಲ್ಲಿ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದಂಥವರು, ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಹಾಡನ್ನು ಹಾಡಿರುವಂಥವರು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 14 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಅದೇ ರೀತಿ ಪಾಶ್ಚಿಮಾತ್ಯ ಭಾಷೆಗಳಲ್ಲಿ ಜರ್ಮನ್, ಸ್ಪೇನ್, ಜಪಾನಿ, ಫ್ರೆಂಚ್, ಎಷ್ಟೋ ಭಾಷೆಗಳಲ್ಲಿ ಅವರು ಇಂಗ್ಲೀಷ್ ಅದರಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ. ಇವತ್ತು ಅಂಥ ಗಾಯಕಿ ನಾವು ಕಳ್ಕೊಂಡಿದ್ದೀವಿ. ಅದು ಸರಸ್ವತಕ್ಕೆ ಜಗತ್ತಿಗೆ ಒಂದು ರೀತಿ ನಷ್ಟವೂ ಹೌದು. ಆದರೆ ಅವರು ಸ್ವರಗಳ ಮೂಲಕ ನಮ್ಮೊಂದಿಗೆ ಇನ್ನೂ ಇದ್ದಾರೆ. ಇಷ್ಟೇ ಅಂತ ಇವತ್ತು ಗುರುಪೂರ್ಣಿಮೆ, ಹೆಚ್ಚು ಮಾತಾಡಬೇಕಾಗಿತ್ತು, ಎಲ್ಲರೂ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ. ಗುರುಪೂರ್ಣಿಮೆ ಎಂದು ನಾವೆಲ್ಲ ನಮಗೆ ಬರೀ ಗುರುಗಳ ಶಿಕ್ಷಕರು, ಸಂತರು ಇವುಗಳನ್ನೆಲ್ಲ ನೆನಪಿಸ್ಕೊಳ್ಳೋದಂತ ಅಲ್ಲ. ಗುರುಪೂರ್ಣಿಮೆಯಲ್ಲಿ ಕೆಲವೇ ನಮ್ಮ ಜೀವನದಲ್ಲಿ ಸಿಕ್ಕಂಥ ಸ್ನೇಹಿತರು, ನಮ್ಮ ಮಾರ್ಗದರ್ಶಕರು, ಶಿಕ್ಷಕರು, ತಂದೆ ತಾಯಿಗಳು, ನಮ್ಮ ಸಂಬಂಧಿಕರು, ನಮ್ಮ ಜೀವನದಲ್ಲಿ ಯಾರು ಮಾರ್ಗದರ್ಶನ ಕೊಡ್ತಾರೋ ಅವರೆಲ್ಲರೂ ಕೂಡ ನಮ್ಮ ಗುರುಗಳೇ. ವ್ಯಾಸ ಮುನಿಗಳ ಈ ಹುಟ್ಟುಹಬ್ಬದಂದು, ಈ ಆಷಾಢ ಮಾಸ ಶುಕ್ಲ ಪಕ್ಷದಂದು ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಬುದ್ಧ ಕೂಡ ಪ್ರಪ್ರಥಮ ಬಾರಿಗೆ ತಮ್ಮ ಬೋಧನೆಯನ್ನು ಸಾರನಾಥದಲ್ಲಿ ಪ್ರಪ್ರಥಮವಾಗಿ ಅವರು ಶಿಕ್ಷಕರನ್ನು ಬೋಧನೆಗೆ ಮಾತ್ರ ಸೀಮಿತಗೊಳಿಸಿ ಜನಗಣತಿ, ಚುನಾವಣೆ ಸೇರಿದಂತೆ ಬೋಧಕೇತರ ಹೆಚ್ಚುವರಿ ಕೆಲಸ ಕಾರ್ಯಗಳಿಂದ ದೂರ ಇಡಬೇಕೆಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗುರಿ ಹೇಳಿದರು. ಗಾಂಧಿಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ವಲಯ ಮಂಡ್ಯ ಇವರ ಅವಧಿ ನೂತನ ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು. ನಲಿಕಲಿ ಪದ್ಧತಿಯಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕುಂಠಿತಗೊಂಡು ಶಾಲೆಗಳು ಮುಚ್ಚುವ ಹಂತ ತಲುಪಿದ್ದಾವೆ. ಆದ್ದರಿಂದ ಈ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕೆಂದು ಪ್ರಬಲವಾಗಿ ಪ್ರತಿಪಾದಿಸಿ ರದ್ದುಪಡಿಸುವಲ್ಲಿ ಸಂಘ ಯಶಸ್ವಿಯಾಗಿದೆ ಎಂದು ತಿಳಿದರು. ಹೊಸ ಪಿಂಚಣಿ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಶಿಕ್ಷಕರು ಮತ್ತು ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚೇತನ್, ಮಂಡ್ಯ ತಾಲೂಕು ದಕ್ಷಿಣ ವಲಯ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷ ಚಂದ್ರಶೇಖರ್ ಅವರ ಬದ್ಧತೆ ಮತ್ತು ಸಂಘಟನಾತ್ಮಕ ಸಾಮರ್ಥ್ಯ ನೋಡಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೇವೆ. ಯಾವುದೇ ಹಣದ ವ್ಯವಹಾರ ನಡೆದಿಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದರು. ಸಮಾರಂಭದಲ್ಲಿ ಯುವರಾಜ್, ಚಂದ್ರಶೇಖರ್, ಬೇಲೂರು ಸೋಮಶೇಖರ್, ಉಮೇಶ್, ಆನಂದ್, ಶಿವಕುಮಾರ್, ದೇವರಾಜು, ಧರ್ಮಣ್ಣ, ರಾಜಶೇಖರ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯದ ಶಂಕರನಗರದ ಗೀತಾ ಪ್ರೌಢಶಾಲೆಯಲ್ಲಿ ಗುರುಪೂರ್ಣಿಮೆ ಸಂಭ್ರಮ, ಹಿರಿಯ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಸನ್ಮಾನ ಮತ್ತು ಶಾಲೆಗೆ ಆರ್ಥಿಕ ನೆರವಿನ ಭರವಸೆ ಮೂಡಿತು. ಒಬ್ಬ ಗುರುವಿಗೆ ತಮ್ಮ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೇರಿ ಸಮಾಜದಲ್ಲಿ ಉತ್ತಮ ಹೆಸರು ಗಳಿಸುವುದಕ್ಕಿಂತ ದೊಡ್ಡ ಖುಷಿ ಬೇರೊಂದಿಲ್ಲ ಅಂತ ಪ್ರೌಢಶಾಲೆಯ ಆಡಳಿತಾಧಿಕಾರಿ ಮತ್ತು ಹಿರಿಯ ಶಿಕ್ಷಕರಾದ KS ಮಾದೇಗೌಡ ಹೇಳಿದರು.
ಗುರುಪೂರ್ಣಿಮೆ ಅಂಗವಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿ.ಪಿ. ಪ್ರಕಾಶ್ ಮತ್ತು ಮಾಜಿ ಸದಸ್ಯ ಎಂ. ಕೃಷ್ಣ ಅವರ ನೇತೃತ್ವದಲ್ಲಿ ನಗರದ ಶಂಕರನಗರದಲ್ಲಿರುವ ಗೀತಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಬಡತನದಿಂದ ಯಾವ ಸಾಧನೆಗೂ ಅಡ್ಡಿಯಾಗುವುದಿಲ್ಲ, ಆದರೆ ವಿದ್ಯೆ ಮಾತ್ರ ಮನುಷ್ಯನನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬಾರದು ಅಂತ ಹೇಳಿದರು. ಈಗಿನ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯದ ಜೊತೆಗೆ ಬುದ್ಧಿ ಕಲಿಸುವ ಅಗತ್ಯವಿದೆ ಅಂತ ಅವರು ಹೇಳಿದರು. ನಿಮ್ಮ ಮುಖದಲ್ಲಿ ಅರಳಿ ನಿಲ್ಲಲಿ ಸದಾ ಶುಕ್ಲ ಪಕ್ಷದ ಶಶಿಕಳೆಯಂತೆ ಹೇಳ್ತಾ, ಇದಕ್ಕೆಲ್ಲ ಮೂಲ ನೀವಿರೋದ್ರಿಂದ ನಾವೆಲ್ಲ ಬಂದಿದ್ದೀವಿ. ಅದರಿಂದ ನೀವೇ ನಮಗೆ ರಾಜ್ಕುಮಾರ್ ಅವರು ಹೇಳ್ತಾರೆ, ಅಭಿಮಾನಿಗಳೇ ದೇವರು ಅಂತ ಹೇಳಿ. ಅದರಿಂದ ನಿಮಗೆ ಬಂದು ನಾನು ಅದನ್ನು ಸಲ್ಲಿಸ್ತೀನಿ. ಈ ಕಡೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ರೀತಿ ಪೊಲೀಸ್ನವ್ರ ರೀತಿ ಆ ಕಡೆ ಈ ಕಡೆ ಇಬ್ಬರು ಶಿಷ್ಯಂದರು ಪ್ರೀತಿಯ ಸಂಕೋಲೆಯನ್ನು ಹಾಕ್ಬಿಟ್ಟಿದ್ದಾರೆ. ಒಂದು ಕಡೆ ಹರಿ ಕೃಷ್ಣ, ಇನ್ನೊಂದು ಕಡೆ ಹರ ಪ್ರಕಾಶ. ಈ ಮಧ್ಯದಲ್ಲಿ ನಾನು ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ನಾನು ಎಷ್ಟು ಹೇಳಿದ್ರು ಒಂದು ದಿನ ಎಲ್ಲ ಹೇಳೋಂದ್ರೂ ಹೇಳ್ತೀನಿ, ಮಕ್ಕಳ ಬಗ್ಗೆ ಹೇಳುವಂದ್ರೂ ಹೇಳ್ತೀನಿ, ಶಿಕ್ಷಕರ ಬಗ್ಗೆ ಹೇಳುವಂದ್ರೂ ಹೇಳ್ತೀನಿ, ಶಾಲೆ ಬಗ್ಗೆ ಹೇಳುವಂದ್ರೂ ಹೇಳ್ತೀನಿ. ಯಾಕೆಂದರೆ ನಾನು ಒಂದು ರೀತಿ ಸುಮಾರು 1974ರಿಂದಲೂ ಕೂಡ ನಾನು ಇಲ್ಲಿ ಮಾಸ್ಟರ್ ಆಗಿದ್ದೀನಿ. ಇವತ್ತು ಇಲ್ಲಿ ಇದ್ದೀನಿ. ಇಲ್ಲಿ ಇವರು ನನ್ನನ್ನು ಬಿಡಲಿಲ್ಲ. ಮಕ್ಕಳನ್ನು ಕುರಿತು ಹೇಳಬೇಕು, ಇಲ್ಲ ನನ್ನ ಈ ಗುರುಗಳ ಬಗ್ಗೆ ಹೇಳಬೇಕು, ಎಲ್ಲವನ್ನೂ ಒಂದು ಎರಡೆರಡು ಮಾತನ್ನು ಹೇಳಿ ಮುಗಿಸ್ತೀವಿ. ನಾವು ಹಿಂದೆ ಈ ಶಾಲೆನ 1982ರಲ್ಲಿ ಬಂದಾಗ ಇಲ್ಲಿ ಸೀಟ್ ಸಿಗ್ತಿರ್ಲಿಲ್ಲ ನಮಗೆ. ಇದು ಇವರಿಬ್ಬರಿಗೂ ಗೊತ್ತು. MLA ಅವರು ಮಿನಿಸ್ಟ್ರು ರೆಕಮೆಂಡ್ ಮಾಡಬೇಕಾಗಿತ್ತು ಈ ಶಾಲೆಗೆ ಸೀಟ್ ಸಿಗಬೇಕಾದ್ರೆ. ಸರ್ ನಾವೇ ಸೀಟ್ ಇಲ್ವಲ್ಲ ಅಂತಂದರೆ ನಾವೇ ಚೇರ್ ತರ್ತೀವಿ ಸರ್, ಕೊಡ್ಕೊತೀವಿ ಅಂತ. ಆವತ್ತಿನ ಕಾಲದ 500 ರೂಪಾಯಿ ಡೊನೇಷನ್. ಆವತ್ತಿಲ್ಲ ಒಂದು 500 ರೂಪಾಯಿಗೆ ಒಂದು ಸೈಟ್ ಸಿಗ್ತಿತ್ತು. 500 ರೂಪಾಯಿಗೆ ಒಂದು ಸೈಟ್ ಸಿಗ್ತಿತ್ತು. ಅಂಥದ್ರಲ್ಲಿ ಇವರು ನಮ್ಮ ಶಾಲೆಗೆ ಎಷ್ಟು ಗೌರವ ಇತ್ತು, ಎಂತಹ ಒಂದು ಹಿನ್ನೆಲೆಯಿಂದ ಬಂದಿದೆ ಅನ್ನೋದನ್ನು ನಾನು ನೆನಪಿಟ್ಕೊಳ್ಳಿ. ಈ ಶಾಲೆಯಲ್ಲಿ ಓದ್ತಿರೋರು ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಬೇಕಾದ ವಿದೇಶದಲ್ಲಿದ್ದಾರೆ. ಕನ್ನಡ ಮೀಡಿಯಂನಲ್ಲಿ ಓದಿರೋರು ನೆನ್ಪಿಟ್ಕೊಳ್ಳಿ. ಅವತ್ತು ಇಂಗ್ಲೀಷ್ ಮೀಡಿಯಂ ಎಲ್ಲ ಇವತ್ತು ಏನು ಶಿಕ್ಷಕರಿದ್ದಾರೋ ಅದೇ ರೀತಿ ಪಾಠ ಮಾಡ್ತಿದ್ದವು ನಾವು. ಅವರೆಲ್ಲ ಫಾರಿನಲ್ಲಿದ್ದಾರೆ, ಕೆಲವರು ಫಾರಿನಲ್ಲಿದ್ದಾರೆ, ಕೆಲವರು ಇವರಂತೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ.ಪಿ. ಪ್ರಕಾಶ್ ಮಾತನಾಡಿ, ನಾವು ಇಂದು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಗುರುಗಳು ನೀಡಿದ ಮಾರ್ಗದರ್ಶನ ಮತ್ತು ಸಂಸ್ಕಾರವೇ ಕಾರಣ ಅಂತ ಅವರು ಹೇಳಿದರು. ಈ ದಿನ ನಮ್ಮ ಪ್ರೀತಿಯ ಗುರುಗಳಾದಂತಹ ಕೆ.ಎಸ್. ಮಾದೇಗೌಡರು ಸರ್ ಅವರನ್ನು ಸನ್ಮಾನಿಸಬೇಕು ಅಂತೇಳಿ ನಮ್ಮ ಮತ್ತೊಬ್ಬರು ನನಗೆ ಮಾರ್ಗದರ್ಶಕರು, ನನ್ನ ಗುರುಗಳಾದಂಥ ಕೃಷ್ಣಣ್ಣ ಅವರು ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಬಾ ಅಂತ ಹೇಳಿದ್ರು. ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾವೇನಾದ್ರು ಇವತ್ತು ಈ ಹಂತದಲ್ಲಿದ್ದೇವೆ, ಈ ಸ್ಥಾನಕ್ಕೆ ಬಂದಿದ್ದೇವೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಾದೇವ ಸರ್ ಅವರು. ಅವ್ರನ್ನ KSM ಅಂತಂದರೆ ತುಂಬ ಪ್ರಸಿದ್ಧಿಯಾದಂಥ ನನ್ನ ಗುರುಗಳು. ನಾವು ಈ ಹಂತದಲ್ಲಿದ್ದೇವೆ, ಇಷ್ಟೆಲ್ಲ ರಾಜಕಾರಣ ಆಗ್ಬೋದು, ಒಂದು ಸಮಾಜದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಮಾನಗಳನ್ನ ಅಲಂಕರಿಸಿದ್ದೇವೆ ಅಂತಂದರೆ ಅದು ನಮ್ಮ ಈ ಶಾಲೆಯ ವಾತಾವರಣ ಹಾಗೂ ಈ ಶಾಲೆಯಲ್ಲಿ ಇದ್ದಂತಹ ಎಲ್ಲ ಶಿಕ್ಷಕರುಗಳ ನಮಗೆ ತಿಳಿದಂತಹ ಕಾರಣದಿಂದಾಗಿ ನಾವು ಈ ಒಂದು ಹಂತಕ್ಕೆ ತಲುಪಿದ್ದೇವೆ. ಅವರೆಲ್ಲರೂ ಪರವಾಗಿ ನಮ್ಮ ಗುರುಗಳಾದಂತಹ ಪ್ರೀತಿಯ KSM ಸರ್ ಅವರಿಗೆ ನಮ್ಮ ಪ್ರೀತಿಯ ಒಂದು ಸಣ್ಣ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದೇವೆ. ನಮ್ಮೆಲ್ಲರೂ ಪ್ರೀತಿಗೆ ಹೋಗೊಟ್ಟು ಬಂದಂತಹ ನಮ್ಮ ಮಾದೇವ ಸರ್ ಅವರಿಗೆ ಜೊತೆಗೆ ತಮ್ಮೆಲ್ಲರೂ ಕೂಡ ಒಂದು ಸುತ್ತ ವಿದ್ಯಾರ್ಥಿಗಳ ಬಗ್ಗೆ ನಮ್ಮ ಕೃಷ್ಣಣ್ಣ ತುಂಬ ಪ್ರೀತಿಯಿಂದ ಹೇಳಿದ್ರು. ಈ ಶಾಲೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಂತಹ ಶಾಲೆ. ಈ ಶಾಲೆಯಲ್ಲಿ ತಾವೆಲ್ಲರೂ ಕೂಡ ಓದಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನಮಾನಗಳನ್ನ ನೀವೆಲ್ಲರೂ ಕೂಡ ಅಲಂಕರಿಸಬೇಕು. ಜೊತೆಗೆ ಈ ಶಾಲೆ ಮತ್ತು ತಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ಕೀರ್ತಿಯನ್ನು ತರಲಿ ಅಂತೇಳಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಎಂ. ಕೃಷ್ಣ ಮಾತನಾಡಿ, ವಿದ್ಯಾರ್ಥಿ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರ ಅಂತ ಹೇಳಿದರು. ದುಡಿಮೆಯಿಂದ ಯಾವ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹೊಟ್ಟೆ ತುಂಬಿಸ್ಕೊಳ್ಬೋದು ಅಷ್ಟೇ. ವಿದ್ಯೆ ನಿಮ್ಮನ್ನೇನಾದರೂ ಮನುಷ್ಯರನ್ನ ಮಾಡ್ಬೋದು ಅಂತಂದರೆ ಆ ದಾರಿ ನಿಮಗೆ ಈಗ ಒಂದು ಸುವರ್ಣಾವಕಾಶ. ಉಚಿತವಾಗಿ ವಿದ್ಯೆ ಕೊಡ್ತಾ ಇದ್ದಾರೆ. ನಿಮಗೆ ಉಚಿತ ಅನ್ನೋ ಪದ ಬಳಸಲ್ಲ, ಕ್ಷಮೆ ಇರಲಿ. ನಿಮಗೆ ವಿದ್ಯೆ ಸಿಗ್ತಾ ಇದೆ, ಅಚ್ಚುಕಟ್ಟಾದ ವಿದ್ಯೆ ಸಿಗ್ತಾ ಇದೆ. ಏನು 3 ವರ್ಷ ನೀವು ಶ್ರಮ ಹಾಕಿ ಕಾಲೇಜ್ಗೆ ಹೋದರೆ ನೋಡಿ, ಇವತ್ತು ಜಂಜಿ ಅಂತ ಒಂದು ಹೊಸ ಆಲೋಚನೆ 97ನೇ ಇಸ್ವಿಯಿಂದ ಹುಟ್ಟಿ 2012ರವರೆಗೆ ಏನು 24 ವರ್ಷದ ಮಕ್ಕಳು ಒಂದು ದೇಶದ ಶಿಕ್ಷಣ ಮಂತ್ರಿಯನ್ನು ರಾಜೀನಾಮೆ ಕೊಡಿಸೋ ಮಟ್ಟಕ್ಕೆ ಹೋರಾಟಕ್ಕಿಳಿತಾರೆ ಅಂದರೆ ಶಿಕ್ಷಣಕ್ಕಿರೋ ಶಕ್ತಿ, ಅದರ ಮೌಲ್ಯ ಇದು ನಿಮಗೆ ಅರ್ಥ ಆದರೆ ಇನ್ನೆಂದೂ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಕೀಟ್ಲೆ ಮಾಡಲ್ಲ, ಗುರುಗಳ ಮರ್ಯಾದೆ ಕಳಿಯಲ್ಲ.
ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದ ಮತ್ತು ಇನ್ನಿತರರು ಭಾಗಿಯಾಗಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,